ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಇನ್ಫೋವೆದರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಬರ್ತ್ ಸರ್ಟಿಫಿಕೇಟ್ ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಆನ್ಲೈನ್ ಅಲ್ಲಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನೀವು ಸೇವಾ ಸಿಂಧು ಓಪನ್ ಮಾಡ್ಕೊಬೇಕು. ಇದರಲ್ಲಿ ನೀವು ಸಿಟಿಜನ್ಸ್ ಲಾಗಿನ್ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ, ಹಾಗೆ ಇಲ್ಲಿ ಪಾಸ್ವರ್ಡ್ ಗೊತ್ತಿದ್ರೆ ಪಾಸ್ವರ್ಡ್ ಹಾಕಿ. ಪಾಸ್ವರ್ಡ್ ಏನಾದ್ರು ಗೊತ್ತಿಲ್ಲ ಅಂತ ಹೇಳಿದ್ರೆ ಗೆಟ್ OTP ಮೇಲೆ ಕ್ರಿಯೇಟ್ ಮಾಡಿ ಕ್ಯಾಪ್ಚರ್ ಹಾಕಿ ಹಾಗೆ ಸಬ್ಮಿಟ್ ಕೊಡಿ. ಈಗ ನಾನು K1 ಲಾಗಿನ್ ಯೂಸ್ ಮಾಡ್ತಾ ಇರೋದ್ರಿಂದ ಡೈರೆಕ್ಟ್ ಹೀಗೆ ಸೇವಾ ಸಿಂಧು ಲಾಗಿನ್ ಮಾಡ್ಕೊಂಡ್ಮೇಲೆ ನೀವು ಇಲ್ಲಿ ಅಪ್ಲಿಕೇಶನ್ ಫಾರ್ ಸರ್ವಿಸಸ್ ಅಂತ ಹೋಗಿ ಇಲ್ಲಿ ಬರ್ತ್ ಅಂತ ಟೈಪ್ ಮಾಡಿ. ನೀವು ಬರ್ತ್ ಅಂತ ಟೈಪ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಬರ್ತ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಇದು ಅಪ್ಲಿಕೇಶನ್ ಬರ್ತ್ ರಿಜಿಸ್ಟ್ರೇಷನ್ ಇದೆಯಲ್ಲ, ಪಾಪು ಹುಟ್ಟಿದಾಗ ರಿಜಿಸ್ಟರ್ ಮಾಡ್ಲಿಕ್ಕೆ ಈ ಪ್ರೋಸೆಸ್ ಇರೋದು. ಇದು ಬಂದ್ಬಿಟ್ಟು ಈ ಆಲ್ರೆಡಿ ಸರ್ಟಿಫಿಕೇಟ್ ಎಕ್ಸಿಸ್ಟಿಂಗ್ ಸರ್ಟಿಫಿಕೇಟ್ ಇರುತ್ತೆ, ಅದ್ರದ್ದು ಕಳೆದೋಗಿರುತ್ತೆ ಅಂತ ಸರ್ಟಿಫಿಕೇಟ್ ನ ತಗೊಳ್ಳಿಕ್ಕೆ ನಿಮ್ಗೆ ಯೂಸ್ ಆಗುತ್ತೆ. ಮತ್ತೆ ಫಸ್ಟ್ ಟೈಮ್ ಪ್ರಿಂಟ್ ತಗೊಳ್ತಾ ಇರ್ತಾರಲ್ಲ, ಹಾಸ್ಪಿಟಲ್ ರಿಜಿಸ್ಟರ್ ಮಾಡಿರ್ತಾರೆ, ನಿಮ್ಗೆ ರೆಫರೆನ್ಸ್ ನಂಬರ್ ಕೊಟ್ಟಿರ್ತಾರೆ, ಅದನ್ನ ಪ್ರಿಂಟ್ ತಗೊಳಕ್ ಕೂಡ ಅಪ್ಲಿಕೇಶನ್ ಫಾರ್ ಬರ್ತ್ ಸರ್ಟಿಫಿಕೇಟ್ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ಡೂ ಯು ಹ್ಯಾವ್ ಎ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳುತ್ತೆ. ಇಲ್ಲಿ ಹೌದು, ಬರ್ತ್ ಸರ್ಟಿಫಿಕೇಟ್ ರಿಜಿಸ್ಟರ್ ನಂಬರ್ ಇರುತ್ತಲ್ಲ, ನಿಮ್ಮದು ಹಾಸ್ಪಿಟಲ್ ಅಲ್ಲಿ ಕೊಟ್ಟಿರ್ತಾರೆ, ಅಥವಾ ನಿಮ್ದು ಹಳೇದು ಕಳೆದೋಗಿರೋ ಸರ್ಟಿಫಿಕೇಟ್ ನಂಬರ್ ಇರುತ್ತಲ್ಲ, ಅದನ್ನ ಎಸ್ ಅಂತ ಕೊಟ್ಬಿಟ್ಟು ಇಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ. ನೀವು ಇಲ್ಲಿ ಬರ್ತ್ ಸರ್ಟಿಫಿಕೇಟ್ ನಂಬರ್ ಎಂಟ್ರಿ ಮಾಡ್ಬೇಕಾಗುತ್ತೆ. ಬರ್ತ್ ಸರ್ಟಿಫಿಕೇಟ್ ನಂಬರ್ ಎಂಟ್ರಿ ಮಾಡಿದ್ಮೇಲೆ ಸರ್ಚ್ ಅಂತ ಆಪ್ಷನ್ ಇರುತ್ತೆ. ಇಲ್ಲಿ ಸರ್ಚ್ ಕೊಟ್ರೆ ಈ ಯಾರ್ದು ನೇಮ್ ಅಲ್ಲಿ ಬರ್ತ್ ಸರ್ಟಿಫಿಕೇಟ್ ಜನರೇಟ್ ಆಗಿರುತ್ತೋ ಅವ್ರ ನೇಮ್ ಶೋ ಆಗುತ್ತೆ. ಅವ್ರ ಡೇಟ್ ಆಫ್ ಬರ್ತ್, ಅವ್ರ ಜೆಂಡರ್, ಮತ್ತೆ ಅವ್ರ ಫಾದರ್ ನೇಮು, ಅವ್ರ ಮದರ್ ನೇಮು ಎಲ್ಲ ಕರೆಕ್ಟ್ ಇದೆ ಅಂತ ಹೇಳಿದ್ರೆ ಸೆಲೆಕ್ಟ್ ದ ಕರೆಕ್ಟ್ ರೆಕಾರ್ಡ್ ಅಂತ ಬರುತ್ತೆ. ಎಸ್ ಅಂತ ನೀವು ಕೊಟ್ಬಿಟ್ಟು ನೀವು ಇಲ್ಲಿ ಕ್ಯಾಪ್ಚರ್ ಎಂಟ್ರಿ ಮಾಡಿದ್ರೆ ಇಲ್ಲಿ ಕ್ಯಾಪ್ಚರ್ ಎಂಟ್ರಿ ಮಾಡ್ಬಿಟ್ಟು ಸಬ್ಮಿಟ್ ಕೊಡ್ಬೇಕಾಗುತ್ತೆ. ನೀವು ಸಬ್ಮಿಟ್ ಕೊಟ್ಮೇಲೆ ಇನ್ನೊಂದ್ಸಲಿ ನಿಮ್ಗೆ ಅದು ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ ಅಂತ ಕೇಳುತ್ತೆ ನಿಮ್ಗೆ. ಇಲ್ಲಿ ಅವ್ರ ಪರ್ಸನ್ ನೇಮು ಮತ್ತೆ ರೆಫರೆನ್ಸ್ ನಂಬರ್ ಎಲ್ಲ ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ. ನೋಡ್ಕೊಂಡ್ಮೇಲೆ ಮೇಕ್ ಪೇಮೆಂಟ್ ಅನ್ನೋ ಆಪ್ಷನ್ ಇರುತ್ತೆ. ಇಲ್ಲಿ ಮೇಕ್ ಪೇಮೆಂಟ್ ಕೊಡಿ. ನೀವು ಇಲ್ಲಿ ಪೇಮೆಂಟ್ ಇರುತ್ತಲ್ಲ, ಇಲ್ಲಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪೇಮೆಂಟ್ ಆಪ್ಷನ್ ಬರುತ್ತೆ. ಇಲ್ಲಿ ಪೇಮೆಂಟ್ ಮಾಡಾದ್ಮೇಲೆ ನಿಮಗೆ ಆ ಒರಿಜಿನಲ್ ಬರ್ತ್ ಸರ್ಟಿಫಿಕೇಟ್ ಜನರೇಟ್ ಆಗುತ್ತೆ. ಹಾಗೆ ಇದೇ ತರದ ವಿಡಿಯೋಸ್ ಅಪ್ಡೇಟ್ಗಳಿಗಾಗಿ ಮತ್ತೆ ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಾಗ್ಲಿ, ಯಾವುದೇ ನೀವೇ ಸೆಲ್ಫ್ ಆಗಿ ಅಪ್ಲಿಕೇಶನ್ ಹಾಕೊಳ್ಳೋಕ್ಕೆ ಏನಾದರೂ ಮಾಹಿತಿಗಳು ಬೇಕು ಅಂದ್ರೆ ನಮ್ಮ ಚಾನಲ್ಗೆ ಇದೇ ಫಸ್ಟ್ ಟೈಮ್ ನೀವು ಭೇಟಿ ಕೊಡ್ತಿದ್ದೆ, ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಡಿ. ಪ್ಲೀಸ್ ಸಪೋರ್ಟ್ ಗಾಯ್ಸ್.